ಹಾಲನ್ನು ರೇಟು ಜಾಸ್ತಿ ಮಾಡಿದ ಸರ್ಕಾರಕ್ಕೆ, ರೇಟು ಮಾಡಿದ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಏನು ಮಹಿಳಾ ವಿರೋಧಿಯಾದಂತಹ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನು ಕೂಗ್ತಾ ಪ್ರತಿಭಟನೆ ಚಾಲೂ ಮಾಡಿದ್ದೀವಿ. ಏನು ಮಹಿಳಾ ವಿರೋಧಿ ಅಂದರೆ ಮಹಿಳಾ ದಿನಾಚರಣೆದಂದು ಅವತ್ತು ನಮಗೆ ಮೋದಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಎಂಥದಪ್ಪ ಅಂದರೆ ಬದುಕಬಾರ್ದು ಅನ್ನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಸಿಲಿಂಡರ್ ಹೆಚ್ಚಿಗೆ ಮಾಡಿದ್ದು ಅಂದರೆ ಮನೆಯ ಬೆಳೆಸುವಂಥ ಗೃಹಲಕ್ಷ್ಮಿ ಮನೆಯಲ್ಲಿ ನಾವು ಕರ್ನಾಟಕ ಸರ್ಕಾರದವರು ಗೃಹಲಕ್ಷ್ಮಿ ಬೆಳಗಲಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿನ ನಾವು ಬೆಳೆಸ್ತಾ ಇದ್ರೆ ಅವ್ರ ಮನಸ್ಸು ಸಂತಸ ಪಡಿಸ್ತಾ ಇದ್ರೆ ಕೇಂದ್ರ ಬಿಜೆಪಿಯವರು ಬೆಂಕಿ ಹಚ್ಚಿ ಸುಡೋ ರೀತಿಯಲ್ಲಿ ನಮ್ಮ ಮಹಿಳೆಯರಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಮಾಡಿದ್ದು. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಬಡವರದ ನಾವು ಯಾವಾಗಲೂ ಹೇಳ್ಕೊತಾ ಬಂದೀವಿ. ನಮ್ಮ ಸರ್ಕಾರದವರು, ಕರ್ನಾಟಕ ಸರ್ಕಾರದವರು, ಕಾಂಗ್ರೆಸ್ ಪಕ್ಷದ ಸರ್ಕಾರದವರು ಯಾವಾಗಲೂ ಹೇಳ್ಕೊತಾ ಬಂದೀವಿ, ಬಿಜೆಪಿಯವರು ಯಾವಾಗಲೂ ಬಡವರ ಪಾಲಿನ ಮುಳ್ಳು. ಯಾಕಂದ್ರೆ ಬಡವರಿಗೆ ಯಾವಾಗ್ಲೂ ಬೆಳೆಸ್ಲಕ್ಕೆ ಕೊಡಂಗಿಲ್ಲ. ಅವರು ಬಡವರ ಮೇಲೆ ಅತಿರೇಕವಾದಂತಹ GST ಬಂತು, ಪ್ರತಿಯೊಂದು ಬಂತು, ಅದನ್ನ ಹೇರಿಸ್ತಾನೆ ಹೋಗಿದ್ದಾರೆ ಹೊರತು ಕಡಿಮೆ ಮಾಡಿಲ್ಲ ಕೇಂದ್ರ ಸರ್ಕಾರದವರು. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬಿಜೆಪಿ ನಾಯಕರುಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಕರ್ನಾಟಕ ರಾಜ್ಯವನ್ನು ಆಳುವಂತಹ ನಮ್ಮ CM ಮತ್ತು ಡೆಪ್ಟಿ CM, ನಮ್ಮ MLAsಗಳು, ನಮ್ಮ MB ಪಾಟೀಲ್ ಅವರು, ಇವರಿಗೆಲ್ಲ ನೀವು ಪ್ರಶ್ನೆ ಮಾಡುವ ಮೊದಲು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಕೂಡ ಪ್ರತಿಯೊಬ್ರು ಹೆಣ್ಮಗಳು ಇರ್ತಾಳೆ. ಆ ಹೆಣ್ಮಗಳಿಗೆ ತ್ರಾಸ ಗೊತ್ತಾಗತ್ತೆ. ನೀವು ಆದ್ರೆ ಮ್ಯಾಗ ಹೇಳಕತ್ತಿಲ್ಲ, ಒಳಗೊಳಗೆ ನಿಮಗೂ ಐತಿ, ಬಿಜೆಪಿಯವರಿಗೂ ಕೂಡ ಐತಿ. ಸಿಲಿಂಡರ್ ಬೆಲೆ ಹೆಚ್ಚಿಗೆ ಆಯ್ತಪ್ಪ, ಈ ಸರ್ಕಾರದವರು ಒಳ್ಳೇದು ಮಾಡಿದ್ರು, ಕೇಂದ್ರ ಸರ್ಕಾರದವರು ಒಳ್ಳೇದು ಮಾಡಲಿಲ್ಲ ಅನ್ನೋದು ಆದ್ರೆ ಮನಸ್ಸು ಬಿಚ್ಚಿ ನೀವು ಮಾತಾಡ್ಲಕತ್ತಿಲ್ಲ. ಬರ್ರಿ ನಮ್ಮ ಹತ್ರ ಕೈ ಜೋಡಿಸ್ರಿ. ಬಡವರ ಪಾಲಿಗೆ ನಾವೆಲ್ಲರೂ ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆ ಅಭಿವೃದ್ಧಿ ಮಾಡೋಣ, ಹೆಣ್ಮಕ್ಳಿಗೆ ಹೊರಗೆ ತರೋಣ, ಹೆಣ್ಮಕ್ಳಿಗೆ ಅಭಿವೃದ್ಧಿ ಮಾಡಿ ಅವ್ರ ಮನೆಯಲ್ಲಿ ನಂದಾದೀಪ ಬೆಳೆಸುವಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳು ಮುಗಿಸ್ತೀನಿ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಾವೇನದ ಹೋರಾಟ ಮಾಡ್ತಾ ಇರೋದು. ಯಾಕಂದ್ರೆ ಮಹಿಳೆಯರಿಗೆ ಮನೆಯಲ್ಲಿ ಹೋಗೋಟಲೇನೆ ಎಲ್ಲ ಥರದಿಂದ ವಿಚಾರ ಮಾಡಿ ಅಡುಗೆ ಮಾಡೋರು ಮಹಿಳೆ. ಯಾಕಂದ್ರೆ ಒಂದು ಏನೇನು ಬೆಲೆ ಹೆಚ್ಚಿಗೆ ಆಗ್ತದಪ್ಪ ಅಂದ್ರೆ ಆಕೆಗೆ ಗೊತ್ತಿರ್ತದೆ. ಇವತ್ತು ಬೆಲೆ ಏರಿಕೆ ಮಾಡಿ ಆಕೆಗೆ ಟೆನ್ಷನ್ ಕೊಟ್ಟಂತ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ. ಪ್ರತಿಭಟನೆ ಯಾವ ಮೂಲಕ ಮಾಡಿದಿರಿ, ಯಾವ ಥರ ಮಾಡಿದಿರಿ ಪ್ರತಿಭಟನೆ? ನಾವು ಗ್ಯಾಸ್ ಸಿಲಿಂಡರ್ ರೊಟ್ಟಿ ಮಾಡೋದ್ರ ಮುಖಾಂತರ, ಅಂದರೆ ಒಲಿ ಹಚ್ಚಿ ಎಷ್ಟು ಬಿಸಿಲಲ್ಲಿ ಅಂದರೆ ಮನೆಯಲ್ಲಿ ಹಚ್ಚಿದಾಗ ಎಷ್ಟು ಇದು ಆಗ್ತದೆ, ತ್ರಾಸ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅವ್ರ ಮನೆಯಲ್ಲಿ ಅವ್ರ ಆಚೆಗೆ ಗೊತ್ತಾಗ್ತದೆ. ಯಾಕಂದ್ರೆ ನೀವು GST, ನಮ್ಮ ಕರ್ನಾಟಕದಿಂದ GST ತಗೊಂಡು ನೀವು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಿ. ನಾವು ಬಡವರು ಇಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ದುಡ್ಡು ತಿಂತಾ ಇದೀವಿ. ನೀವು GST ಪ್ರಕಾರ ಅದ್ರ ತಕ್ಕಂಗೆ GST ಕೂಡ ಕೊಡ್ತಾ ಇಲ್ಲ. ಎಲ್ಲ ರಾಜ್ಯಗಳಿಗೆ ಕೊಟ್ಟಂತೆ ನಮ್ಮ ರಾಜ್ಯಕ್ಕೂ ನೀವು ಕೊಡ್ತಾ ಇಲ್ಲ. ಅಭಿವೃದ್ಧಿನೂ ಆಗ್ತಾ ಇಲ್ಲ ನಿಮ್ಮ ಕಡೆಯಿಂದ. ಏನು ಮಾಡ್ತಾ ಇದ್ದೀರಿ ನೀವು? ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆ ಪರವಾಗಿರುವಂಥ ಸರ್ಕಾರ, ರೈತರ ಪರವಾಗಿರುವಂಥ ಸರ್ಕಾರ, ದೀನ ದಲಿತರ ಪರವಾಗಿರುವಂಥ ಸರ್ಕಾರ. ಇಂಥ ಸರ್ಕಾರಕ್ಕೆ ನೀವು ಬೇರೆ ಏನಾದರೂ ಹೇಳಕ್ಕೆ ಹೋಗ್ತಿದ್ದೀರಂದ್ರೆ ಅದಕ್ಕಿಂತ ಮೊದಲು ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡುವಂಥದ್ದು ನಾಯಕತ್ವ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳನ್ನು